ಕರ್ನಾಟಕ ರಕ್ಷಣಾ ವೇದಿಕೆ ಯಲಬುರ್ಗಾ ತಾಲೂಕು ಘಟಕದಿಂದ ಇಂದು ಪತ್ರಿಕಾಗೋಷ್ಠಿ ಉದ್ದೇಶ ಯಲಬುರ್ಗಾ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ವಿಂಡ್ ಫ್ಯಾನ್ಗಳ ಹಾವಳಿಯಿಂದ ಆಗಿರ್ತಕ್ಕಂಥ ಈ ಭಾಗದ ರಸ್ತೆಗಳಿರ್ಬೋದು, ಇವತ್ತು ಬೆಳೆಗಳ ಹಾನಿಗಳಿರ್ಬೋದು, ಆ ಒಂದು ಉದ್ದೇಶದಿಂದ 22 ಗ್ರಾಮ ಪಂಚಾಯಿತಿಗಳು ಒಳಗೊಂಡಿರ್ತಕ್ಕಂಥ ಯಲಬುರ್ಗಾ ತಾಲೂಕಿನಲ್ಲಿ ಕೇವಲ ಒಂದೇ ಗ್ರಾಮ ಪಂಚಾಯಿತಿಯವರು ಪರಿಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಿದ್ದಾರೆ ನಮಗೆ. ಆದರೆ ಇನ್ನುಳಿದಿರ್ತಕ್ಕಂಥ 21 ಗ್ರಾಮ ಪಂಚಾಯಿತಿಗಳು ಸಮರ್ಪಕವಾಗಿರ್ತಕ್ಕಂಥ ತೆರಿಗೆ ಸಂಗ್ರಹ ಮಾಡ್ತಾ ಇಲ್ಲ. ಆ ಒಂದು ಉದ್ದೇಶದಿಂದ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಹಾಗೂ ಮಾನ್ಯ ಯಲಬುರ್ಗಾ ತಾಲೂಕಾ ಪಂಚಾಯಿತಿಯ ಅಧಿಕಾರಿಗಳಿಗೆ ನಾನು ಆಗ್ರಹ ಮಾಡ್ತಾಯಿದ್ದೇನೆ. ಇವತ್ತೇನು ನಮಗೆ ಬರಬೇಕಾಗಿರ್ತಕ್ಕಂಥ ತೆರಿಗೆಯನ್ನು ನಮ್ಮ ಭಾಗಕ್ಕೆ ಏನು ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ತೆರಿಗೆ ಸಂಗ್ರಹ ಇವತ್ತು ಮಾಡದೆ ಆ ಕಂಪನಿಗಳ ಜೊತೆ ಶಾಮೀಲಾಗಿ ಅವರು ತೆರಿಗೆ ಸಂಗ್ರಹ ಮಾಡ್ತಾಯಿಲ್ಲ. ಆ ಒಂದು ಉದ್ದೇಶದಿಂದ ಇವತ್ತು ನಾನು ಒಂದು 7 ದಿನಗಳ ಗಡುವನ್ನು ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ನೀಡ್ತಾ ಇದ್ದೇನೆ. 7 ದಿನಗಳ ನಂತರ ನಾವು ತಾಲೂಕು ಪಂಚಾಯಿತಿ ಮುಂದೆ ಅನಿರ್ದಿಷ್ಟ ಮುಷ್ಕರವನ್ನು ಹಮ್ಮಿಕೊಳ್ತಾ ಇದ್ದೇವೆ. ನಾನು ಗ್ರಾಮ ಪಂಚಾಯಿತಿಗೆ ತಾಲೂಕು ಪಂಚಾಯಿತಿಗೆ ನಾವು RTIಯಲ್ಲಿ ಪತ್ರಗಳನ್ನು ಕೊಟ್ಟಾಗ 22 ಗ್ರಾಮ ಪಂಚಾಯಿತಿಗಳಿಗೆ ಇವತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕಾಧಿಕಾರಿಗಳು ವರ್ಗಾವಣೆ ಮಾಡ್ತಾರೆ ಪತ್ರಗಳನ್ನು. ಆದರೆ ಅದರಲ್ಲಿ ಸಂಗನಾಳ ಗ್ರಾಮ ಪಂಚಾಯಿತಿ ಹೊರತುಪಡಿಸಿದರೆ ಇನ್ನುಳಿದಿರ್ತಕ್ಕಂಥ ಯಾವುದೇ ಗ್ರಾಮ ಪಂಚಾಯಿತಿಗಳು ಕೂಡ ಸಮರ್ಪಕ ದಾಖಲೆಗಳನ್ನು ಕೊಟ್ಟಿಲ್ಲ. ಆದರೂ ಕೂಡ ಇವತ್ತು ಕೇವಲ ಸಂಗನಾಳದವರು ಎಲ್ಲ ದಾಖಲೆಗಳು, ಸರ್ಕಾರದ ಆದೇಶಗಳಿರ್ಬೋದು, ಗ್ರಾಮ ಪಂಚಾಯಿತಿಯ ನಡವಳಿಕೆಗಳಿರ್ಬೋದು, ಇವತ್ತು ಪ್ರತಿ ಮೆಗಾವ್ಯಾಟ್ಗೆ 5,000ದಂತೆ ಇವತ್ತು ತೆರಿಗೆ ಸಂಗ್ರಹ ಸರ್ಕಾರ ನಿಗದಿ ಮಾಡಿದೆ. ಆದರೆ ಇವತ್ತು ಉಳಿದಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ, ಯಾವ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ, ಅವರು ಯಾಕೆ ತೆರಿಗೆ ಸಂಗ್ರಹ ಮಾಡ್ತಾ ಇಲ್ಲ, ಸರ್ಕಾರಕ್ಕೆ ಯಾಕೆ ಅನ್ಯಾಯ ಮಾಡ್ತಾಯಿದ್ದಾರೆ ಅನ್ನುವ ಪ್ರಶ್ನೆ ನಮ್ಮದು. ಆದರೆ ಇವತ್ತು ಅದರ ಜೊತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗಳೇನದಾವಲ್ಲ, ಇವತ್ತು ದೊಡ್ಡ ಪ್ರಮಾಣದ ವಾಹನಗಳು ಇವತ್ತು ಗ್ರಾಮೀಣ ಭಾಗದ ರಸ್ತೆಗಳಲ್ಲಿ ಅಡ್ಡಾಡ್ತಾ ಇದ್ದಾವೆ. ಆದರೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾದೇಶಿಕ ಆಯುಕ್ತರು, ಸಾರಿಗೆ ಕಚೇರಿ, RTO ಅವರು ಇವತ್ತೇನು ಯಲಬುರ್ಗಕ್ಕೆ ಯಾಕೆ ಭೇಟಿ ಕೊಡ್ತಾ ಇಲ್ಲ, ಇಂಥ ದೊಡ್ಡ ಪ್ರಮಾಣದ ವಾಹನಗಳನ್ನು ಯಾಕೆ ನಿರ್ಬಂಧ ಮಾಡ್ತಾ ಇಲ್ಲ ತಾವು ಅನ್ನೋ ಒಂದು ಉದ್ದೇಶ ನಮ್ಮದು. ಅದರ ಜೊತೆಗೆ ಇವತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ ಇರ್ಬೋದು ಮತ್ತು ಲೋಕೋಪಯೋಗಿ ಇಲಾಖೆ ಇರ್ಬೋದು, ಇವರು ಕೂಡ ಈ ದೊಡ್ಡ ಪ್ರಮಾಣದ ವಾಹನಗಳ ಅಡ್ಡಾಡಲಿಕ್ಕೆ ಯಾವ ರೀತಿ ಅನುಮತಿ ಕೊಟ್ಟಿದ್ದಾರೆ ಅನ್ನೋದರ ದಾಖಲೆಗಳನ್ನು ನಮಗೆ ಸಲ್ಲಿಸಬೇಕು. ಮೇಲಧಿಕಾರಿಗಳಿಗೆ ಇವನ್ನೆಲ್ಲ ಅರ್ಜಿ ಸಲ್ಲಿಸಿದ್ದೀರಾ? ನಾನೀಗ ಅದೇ ಒಂದು ಉದ್ದೇಶವನ್ನು ಇಟ್ಕೊಂಡೆ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ನಾವು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗಿರ್ಬೋದು, ಇವತ್ತು ನಾವು 7 ದಿನದಲ್ಲಿ ಏನಾದರೂ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳದೆ ಹೋದರೆ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕಾಧಿಕಾರಿಗಳು ನಾವು ತಾಲೂಕು ಪಂಚಾಯತಿ ಕಚೇರಿ ಮುಂದೆ ಜಿಲ್ಲಾಧಿಕಾರಿಗಳು ಬರೋವರೆಗೂ ಅನಿರ್ದಿಷ್ಟ ಮುಷ್ಕರವನ್ನು ಹಮ್ಮಿಕೊಳ್ತೀವಿ ಅಂತಕ್ಕಂಥದ್ದನ್ನು ಇವತ್ತು ಆಗ್ರಹ ಮಾಡ್ತಾಯಿದ್ದೇನೆ.